ಅವ ಮನೇಲಿ ಯಾವೆಲ್ಲ ಬಂಗಾರ ಒಡವೆ ಇತ್ತೋ ಅದನ್ನೆಲ್ಲ ನಾನು ಒಂದ್ ಕಡೆ ಭದ್ರವಾಗಿ ಬಚ್ಚಿಟ್ಟಿದ್ದೀನಿ. ಈಗ ಇದೊಂದ್ ರಾತ್ರಿ ಹೇಗೋ ಕಳೆದೋಯ್ತು ಅಂದ್ರೆ ಅಷ್ಟೇ ಸಾಕು ನೋಡು. ಆ ಬಾಳು ಬಂದ್ಮೇಲೆನೆ ಈ ಮನೇಲಿ ಮತ್ತಿದೆಲ್ಲ ಶುರು ಆಗಿದ್ದು. ಅಯ್ಯೋ ಅವ್ವ, ಹೀಗ್ಯಾಕೆ ಹೇಳ್ತಾ ಇದ್ಯಾ ನೀನು? ಈಗಿದ್ರಲ್ಲಿ ಆ ಪಾಪದ ಹುಡುಗನ್ಗೆ ಏನ್ ಸಂಬಂಧ? ಹೌದಲ್ವಾ, ಬದ್ಲಾಗಿ ಬಾಳು ಬಂದಿದ್ದಕ್ಕೆ ನಮ್ ಹಸು ಮೇವ್ ತಿನ್ನಕ್ಕೆ ಶುರು ಮಾಡ್ತು. ಮನೆ ಕೆಲಸಗಳನ್ನ ಬಾಳು ಎಷ್ಟ್ ಬೇಗನೆ ಮಾಡ್ತಾನೆ ನೋಡಿ. ನನ್ ಮಾತಿಗೆ ಏನಾದ್ರೂ ಬೆಲೆ ಇದೆಯಾ ಈ ಮನೇಲಿ? ಇಲ್ ನೋಡು, ನೀನ್ ಹೀಗೆ ಸುಮ್ನೆ ತೊಂದ್ರೆ ತಗೋಬೇಡ. ನೀನ್ ಹೋಗಿ ಒಳಗಡೆ ಮಲ್ಕೋ. ಸರಿ, ಹೋಗ್ತೀನಿ ನಾನು. ಇಂಥ ಪರಿಸ್ಥಿತಿಲಿ ಹೋಗಿ ನನಗೆ ನಿದ್ದೆ ಬರುತ್ತಾ? ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ? ಹೌದಾ? ಏನಾಯ್ತು? ಏನಿಲ್ಲ ಮಾಮ. ಅಯ್ಯೋ, ಅದೇನು ಹೇಳ್ತಾ ಇದ್ದ ನನಗೂ ಹೇಳಿ ನೋಡೋಣ. ಮಾಮ, ಇವತ್ತು ಪ್ರತಾಪನ್ ನಿಶ್ಚಿತಾರ್ಥ ಕಾರ್ಯಕ್ರಮ ಇತ್ತಲ್ಲ, ಅದ್ರಲ್ಲಿ ಆ ಪಾಟೀಲ್ರು ಮಗ ಬಂದು ಗಲಾಟೆ ಮಾಡಿದಾನಂತೆ. ಮಾಮ, ಈ ದೊಡ್ಡ ಸಮಸ್ಯೆನೇ ಆಗೋಯ್ತು. ಮಾಮ, ಅಯ್ಯೋ, ಆ ಪಾಟೀಲ್ರು ಮಗ ಹೇಳ್ತಿದ್ನಂತೆ ನಾನೇ ಮದುವೆ ಮಾಡ್ಕೋತೀನಿ ರಾಜಿ ಜೊತೆ ಅಂತ. ಅಂದ್ರೆ ಈಗ ಪ್ರತಾಪ್ ಮದುವೆ ಅಂತೂ ಆಗಲ್ಲ ಅಂತನಾ? ಅಯ್ಯೋ, ತಲೆಗೆಲೆ ಕೆಟ್ಟಿದ್ಯಾ ನಿನಗೆ? ಅದು ಹೇಗಾಗಲ್ಲ? ನಾನು ಮಾತು ಕೊಟ್ಟಿದ್ದೀನಲ್ವಾ ಅವನಿಗೆ. ಮತ್ತೆ ಅವನದೇ ಮದುವೆ ಆಗುತ್ತೆ ರಂಜಿ ಜೊತೆ. ಆದ್ರೆ ಮಾಮ, ಮಗ ಸರಿ ಇಲ್ಲ. ನೋಡಿದ್ರಲ್ವಾ ಇಲ್ಲಿಗೆ ಬಂದು ಏನನ್ ಮಾತಾಡಿದ್ದ ಅಂತ. ಹೌದು ಮಾಮ. ಮತ್ತೆ ಮಾಮ, ಅವನು ಹೇಳ್ತ ನನಗೆ ಯಾರಾದ್ರೂ ಅಡ್ಡ ಬಂದ್ರು ಅಂದ್ರೆ ಅವ್ನ ಪ್ರಾಣ ಸಹಿತ ಉಳಿಯಲ್ಲ ಅಂತ. ಗೊತ್ತಿದೆ ನನಗೆ ಅವನ ಎಲ್ಲ ಕಡೆ ಇದೆ. ಆ ಮುಠಾಳ ಪಾಟೀಲ್ ನನಗೆ ಈಗ ಕೊಟ್ಟಿರೋ ಶಿಕ್ಷೆ ಕಡಿಮೆ ಆಗಿದೆ ಅನ್ಸುತ್ತೆ. ಮಾಮ, ಇದ್ ಹೀಗೆ ಮುಂದುವರೆದ್ರೆ ಏನ್ ಗತಿ? ನೀವ್ ಹೇಳಿದ್ರಿ ಅಂತ ಅವ್ರ ಮದ್ವೆ ತಯಾರಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಯ್ಯೋ, ಇದೆಲ್ಲ ಹೀಗೆ ಶಾಶ್ವತವಾಗಿ ಏನು ಇರೋಲ್ಲ. ಆ ಪ್ರತಾಪನ ಮದುವೆ ನೆರವೇರಿಸುವ ಜವಾಬ್ದಾರಿ ನನ್ನದಲ್ವಾ? ಆಯ್ತಲ್ವಾ? ಹಾಗಾದ್ರೆ ಆ ಮೂರ್ಖ ಇದರ ನಡುವೆ ಅಡ್ಡ ಬರ್ಲಿ ನೋಡೋಣ. ಆಗ ಅರ್ಥ ಆಗುತ್ತೆ ಅವನಿಗೆ ಎಷ್ಟು ದೊಡ್ಡ ತಪ್ಪು ಮಾಡಿದಾನೆ ಅನ್ನೋದು. ಮಾಮ, ನಿಮ್ಗೂ ಲಾಡು ತಂದಿದ್ದೀವಿ. ಮತ್ತೆ ಆಯ್ತಲ್ವಾ ನಿಶ್ಚಿತಾರ್ಥ? ನೀವ್ ಅನ್ಕೊಂಡ ಹಾಗ ಆಯ್ತಲ್ವಾ? ಹೌದು ಮಾಮ. ಮಾಮ, ಮುಂದೆ ಏನಾಗುತ್ತೆ ಅಂತ ಒಂದೂ ಗೊತ್ತಾಗ್ತಾ ಇಲ್ಲ ಮಾಮ. ಇದು ಪ್ರಾರಂಭ ಅಷ್ಟೇ, ಆದ್ರೆ ಸ್ವಲ್ಪ ಭಯ ಆಗ್ತಾ ಇದೆ. ಅದಕ್ಕೆ ನಿಮ್ಮನ್ನ ಭೇಟಿ ಮಾಡೋಣ ಅಂತ ಬಂದ್ವಿ. ಆ ಪಾಟೀಲನ ಮಗ ಬಂದಿದ್ದ ಅಲ್ವಾ ಅಲ್ಗೆ? ಹೌದು ಮಾಮ, ನಿಮಗಂತೂ ಎಲ್ಲ ತಿಳಿದಿದೆ. ಅವನ್ ಸುಮ್ನೆ ಇರೋ ಮನುಷ್ಯ ಅಲ್ಲ. ಒಂದಲ್ಲ ಒಂದ್ ಕಿತಾಪತಿ ಖಂಡಿತ ಮಾಡೇ ಮಾಡ್ತಾನೆ. ಅದರಿಂದ ಜಗಳ ಗಲಾಟೆ ಕೂಡ ಆಗುತ್ತೆ, ಪೊಲೀಸ್ ವಿಚಾರಣೆ ಕೂಡ ಆಗುತ್ತೆ. ಅದಕ್ಕೆ ಅಂದ್ಕೊಂಡಿದ್ವಿ ಮಾಮ ಅವ್ರ ಹತ್ರ ಹೋಗಿ ಮುಂದೆ ಏನಾಗುತ್ತೆ ಅಂತ ಕೇಳೋಣ ಅಂತ ನಿಶ್ಚಿತಾರ್ಥ ಮಾಡಿದೀವಿ. ಆದ್ರೆ ಅವನಿಗೆ ನನ್ನ ಮಗಳ ಜೊತೆ ಮದುವೆ ಮಾಡ್ಕೋಬೇಕಂತೆ. ಅದೆಲ್ಲ ಯಾವುದು ಆಗಲ್ಲ ಈಗ. ಮಾಮ, ಇವತ್ ಸಂಜೆ ಅವನ್ಗೆ ಕೈ ಕಾಲಾಡ್ತಾ ಇಲ್ಲ ಅಂದ್ರೆ ಅವನ್ಗೆ ಪಾರ್ಶ್ವವಾಯು ಹೊಡೆದಿದೆ ಅಂತ ಅನ್ನಿಸ್ತಾ ಇದೆ. ಅಂದ್ಮೇಲೆ ಹೇಗ್ ಮದುವೆ ಆಗ್ತಾನವನು? ಹೇಗ್ ತೊಂದರೆ ಕೊಡ್ತಾನವನು? ಅವನ ತಪ್ಪಿಗೆ ಶಿಕ್ಷೆ ಆಗಿದೆ ಅವನಿಗೆ. ಹೇಗೆ ಕರ್ಮಗಳು ಹಾಗೆ ಪ್ರತಿಫಲ. ಇಲ್ಲಿ ಬಂದು ಮಾಮ ಅವ್ರಿಗೆ ಹೇಳ್ಬಿಟ್ಟು ಹೋದ, ನಂತರ ಅಲ್ಲಿಗೆ ಬಂದು ಜಗಳ ಮಾಡ್ದ. ಅಂದ್ಮೇಲೆ ಹೀಗೆ ಆಗೋದಲ್ವಾ ಮಾಮ? ಆದ್ರೆ ಎಲ್ಲ ನಮ್ಮೇಲೆ ಬರುತ್ತಲ್ವಾ? ಅಯ್ಯೋ, ಹಾಗೆಲ್ಲ ಏನೂ ಆಗೋದಿಲ್ಲ. ನೀವು ನಿಮ್ ತಯಾರಿ ಶುರು ಮಾಡಿ. ಮುಹೂರ್ತ ಯಾವಾಗ ಇಟ್ಟಿದ್ದೀರಾ? ಅಂದ್ರೆ ಕೊಡೋದು ತಗೊಳ್ಳೋದು ಏನ್ ನಿಶ್ಚಯ ಮಾಡಿದ್ದೀರಾ? ಏನೂ ಇಲ್ಲ ಮಾಮ, ಹುಡುಗಿ ಮತ್ತೆ ಒಂದ್ ತೆಂಗಿನಕಾಯಿ ಅಷ್ಟೇ ತಗೋತಾ ಇರೋದು ನಾನು. ವಾ ಹುಡುಗ ವಾ, ಇದು ತುಂಬಾ ಇಷ್ಟ ಆಯ್ತು ನನಗೆ.
ಏನ್ ಹೇಳ್ತೀನಿ ಅಂದ್ರೆ ನಮ್ಮಲ್ಲಿ ಅನುಕೂಲ ಇಲ್ಲ ಅಂದ್ರೆ ಸಾಲ ಮಾಡಿ ತುಪ್ಪ ತಿನ್ನೋ ವ್ಯವಹಾರಕ್ಕೆ ಯಾಕೆ ಕೈ ಹಾಕ್ಬೇಕು ಮನುಷ್ಯ? ಇಲ್ಲಿ ನೋಡು, ಈಗ ಮದುವೆ ಆಗುತ್ತೆ, ಸಂಸಾರ ಆಗುತ್ತೆ, ನಿಧಾನವಾಗಿ ಹಣ ಬರುತ್ತೆ, ಏನಾದ್ರೂ ಪೂಜೆ ಮಾಡಬಹುದು, ಜನರನ್ನ ಊಟಕ್ಕೆ ಕರಿಬಹುದು. ಆದ್ರೆ ಅದಕ್ಕೆಲ್ಲ ಇನ್ನೂ ಸಮಯ ಇದೆ. ನಾನಂತೂ ಎಲ್ರಿಗೂ ಇದನ್ನೇ ಹೇಳೋದು, ಸರಳವಾದ ರೀತಿಯಲ್ಲಿ ಮದುವೆ ಆಗಬೇಕು. ದೇವಸ್ಥಾನಕ್ಕೆ ಎಲ್ಲರನ್ನು ಕರೆಯೋದು, ನಿಶ್ಚಯ ಮಾಡಿದ ಪ್ರಕಾರ ಎಲ್ಲರ ಎದುರು ಮದುವೆ ಆಗಬೇಕು. ಅಷ್ಟು ಸಾಕಲ್ವಾ? ಮತ್ತೆ ಈಗ ಇನ್ಯಾರು ಅಡ್ಡ ಬರೋದಿಲ್ಲ. ಆ ಪಾಟೀಲನ ಮಗ ಇದಾನಲ್ವಾ, ಅವನಿಗೆ ಅವನ ಕರ್ಮದ ಫಲ ಸಿಕ್ಕಾಗಿದೆ, ಅದಕ್ಕೆ ಅವನಿಗೆ ಶಿಕ್ಷೆ ಸಿಕ್ಕಾಗಿದೆ. ಯಾರು ನನ್ನ ಮೇಲೆ ಭಕ್ತಿ ಮಾಡ್ತಾರೋ, ಯಾರು ನನ್ನ ನೆನಪು ಮಾಡ್ಕೋತಾರೋ, ಆ ನನ್ನ ಭಕ್ತರ ಮೇಲೆ ಯಾರಾದ್ರೂ ಅನ್ಯಾಯ ಮೋಸ ಮಾಡೋ ಪ್ರಯತ್ನ ಮಾಡಿದ್ರೆ ನಾನೇ ಸುಮ್ಮನೆ ಕೂತಿರ್ತೀನ ಇಲ್ಲಿ? ನಾನು ಅದನ್ನೆಲ್ಲ ಯಾವತ್ತೂ ಆಗೋದಿಕ್ ಬಿಡೋದಿಲ್ಲ. ಮಾಮ, ನೀವಿರೋದಕ್ಕೆ ಎಲ್ಲಾ ಕಾರ್ಯಕ್ರಮಗಳು ನಡೀತಿದೆ ನೋಡಿ. ಅದಕ್ಕೆ ಕೂಡ ನಮಗ್ ಧೈರ್ಯ ಕೂಡ ಬಂದಿದೆ. ಈಗ ನೀವೇನು ತಲೆ ಕೆಡಿಸ್ಕೋಬೇಡಿ, ಎಲ್ಲಾನು ನೀವು ಅನ್ಕೊಂಡಾಗೇನೆ ಆಗುತ್ತೆ. ಪ್ರತಾಪ್ ಹುಡುಗ, ನೀನೀಗ ನಿನ್ನ ಕೆಲಸದ ಕಡೆ ಗಮನ ಕೊಡು. ಮತ್ತೆ ನೀವಿಬ್ರು ಮದುವೆಯ ತಯಾರಿ ಶುರು ಮಾಡಿ ಈಗ. ಏನು? ಸರಿ ಮಾಮ, ಬರ್ತೀವಿ ನಾವು. ದತ್ತು ಅಣ್ಣ, ಅದು ಮಾಮ ಅವರು ತುಂಬಾ ಹೊತ್ತಿಂದ ಬಿಡಾರದಲ್ಲೇ ಇದಾರಲ್ಲ, ಅದು ಆಚೆನೆ ಬರ್ಲಿಲ್ಲ ಇನ್ನು. ಏನಾಗಿರ್ಬೋದು? ನಾನು ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ನೋಡಪ್ಪ. ಆದ್ರೆ ರಾತ್ರಿಯಲ್ಲಿ ಇಷ್ಟೊತ್ತೆಲ್ಲ ಬಿಡಾರ್ ಒಳಗಡೆ ಮಾಮ ಕೂರಲ್ವಲ್ಲ? ಹೌದು, ಎಷ್ಟೋ ಹೊತ್ತಿನ ಮುಂಚೆ ಅಡಿಗೆ ಮಾಡಿಟ್ಟಿದ್ದೀನಿ, ಆದ್ರೆ ಮಾಮ ಇನ್ನೂ ಊಟಕ್ಕೆ ಬಂದಿಲ್ಲ. ಈ ಜನರು ಕೂಡ ಎಷ್ಟು ಹೊತ್ತಿಂದ ಕಾಯ್ತಾ ಇದ್ದಾರೆ, ಅವರಿಗೂ ಮಾಮ ಅವ್ರ ದರ್ಶನ ಮಾಡ್ಬೇಕಿದೆ. ಏನ್ರಪ್ಪ, ಸ್ವಲ್ಪ ಹೊತ್ತು ಕಾದ್ ಕೂರಿ, ಮಾಮ ಬರ್ತಾರೆ. ಹಾ, ಸರಿ, ನಾಳೆ ಹೊರಡ್ಬೇಕು ನಾವಿಲ್ಲಿಂದ. ಆದ್ರೆ ಯಾವ ದಿಕ್ಕಕ್ಕೆ ಹೋಗೋದು ಮಾಮ? ಈ ಅಕ್ಕೋಲ್ ಕಡೆಗೆ ಹೋಗ್ಬೇಕು ನಾವು. ಅಂದ್ರೆ ಮಾಮ, ಅಕ್ಕೋಲ ಕಡೆ ಹೋಗ್ಬೇಕಾ ನಾವು? ಇಲ್ಲ, ಅಕ್ಕೋಲ್ಗೆ ಹೋಗಲ್ಲ ನಾನು, ಹೊರಗಿನಿಂದ ಹೋಗೋಣ ನಾವು. ಅಂದ್ರೆ ಮಾಮ, ನೀವು ಆ ಕಡೆ ಹೋದ್ರೆ ಮನೆಯವರಿಗೆ ನೀವು ಬಂದಿದ್ದು ಗೊತ್ತಾಗದೆ ಇರುತ್ತಾ? ಮಾಮ, ಎಲ್ರಿಗೂ ಊಟಕ್ಕೆ ಬಡಿಸ್ತೀನಿ. ಅಯ್ಯೋ, ಮೆತ್ತಿಗೆ ಹೇಳು, ಯಾರಾದ್ರೂ ಕೇಳಿಸ್ಕೋತಾರೆ? ಹಾ, ರೀ, ನೀವು ಅಷ್ಟು ದೂರದಿಂದ ದಣ್ಣ ಸುಸ್ತಾಗಿ ಬಂದಿದ್ದೀರಾ, ನಾನು ನಿಮ್ಗೆ ಊಟ ಬಡಿಸ್ತೀನಿ, ನಡೀರಿ. ಹಾ, ಏ, ಬನ್ನಿ. ಊಟ ಮಾಡೋದ್ ಹಾಗಿರ್ಲಿ. ಚಂದು, ನಮ್ಮ ಹತ್ರ ಕಪಾಟಲ್ಲಿ ಏನ್ ವಸ್ತುಗಳಿದ್ಯೋ ಅದನ್ನೆಲ್ಲ ಮೊದ್ಲು ಹೊರಗಡೆ ತೆಗ್ದಿಡೋಣ ಅಷ್ಟೇ. ಸರಿ ಅವ್ವ, ನನ್ ಮೊದ್ಲು ಅವ್ವ ಹೇಳಿದ ಕೆಲಸ ಮಾಡ್ತೀನಿ. ನಾನ್ ನೋಡ್ತೀನಿ. ಬಾಳು, ಹೇ ಬಾಳು, ನನಗೆ ತುಂಬಾ ಭಯ ಆಗ್ತಿದೆ. ಆದ್ರೆ ನಿನಗೆ ಭಯ ಆಗ್ತಿಲ್ವಾ? ಏನ್ ಭಯ? ಏನೋ ಏನ್ ಭಯನಾ? ಅಯ್ಯೋ ಮಾರಯ್ಯ, ನಿನಗೆ ಯಾಕೆ ಭಯ ಆಗ್ತಾ ಇದೆ? ಭಯ ಏನಕ್ಕೆ ಅಂದ್ರೆ ದರೋಡೆಕೋರರು ಬಂದಿದ್ದಾರೆ ಊರಿಗೆ. ಅವ್ರ ಕೈಯಲ್ಲಿ ಕತ್ತಿ, ಕೊಡ್ಲಿ, ದೊಣ್ಣೆ ಎಲ್ಲಾನು ಇರುತ್ತೆ. ನಮ್ ಪ್ರಾಣನೇ ಹೋಗ್ಬಿಡ್ಬೋದು. ಹಾಗಾದ್ರೆ ಏನ್ ಮಾಡೋದು ಈಗ? ನಾನಂತೂ ಮನೆಗೆ ಹೋಗ್ತೀನಿ. ದಾರಿ ಮಧ್ಯ ಯಾರಾದ್ರೂ ನೀನ ಇಟ್ಕೊಂಡ್ರು ಅಂದ್ರೆ? ಆ ಕಡೆ ಬಾವಿ, ಈ ಕಡೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನ್ ಇಲ್ಲೇ ಕೂತ್ಕೋ. ಏನಂದೆ? ಅಯ್ಯೋ ಮಾರಯ್ಯ, ನೀನ್ ಇಲ್ಲೇ ಕೂತ್ಕೋ. ಬಾಳು, ನನಗ್ ತುಂಬಾ ಭಯ ಆಗ್ತಿದೆ. ನಿನಗೆ ಯಾಕೆ ಆಗ್ತಿಲ್ಲ ಅದು?
ಯಾರ್ಯಾರಿಂದ ನಿನ್ಗೆ ಭಯ ಆಗುತ್ತೋ ಅವರೆಲ್ಲ ನನ್ನ ನೋಡಿದ್ರೆ ಭಯ ಪಡ್ತಾರೆ. ಅವ ಮನೇಲಿ ಯಾವೆಲ್ಲ ಬಂಗಾರ ಒಡವೆ ಇತ್ತೋ ಅದನ್ನೆಲ್ಲ ನಾನು ಒಂದ್ ಕಡೆ ಭದ್ರವಾಗಿ ಬಚ್ಚಿಟ್ಟಿದ್ದೀನಿ. ಈಗ ಇದೊಂದ್ ರಾತ್ರಿ ಹೇಗೋ ಕಳೆದೋಯ್ತು ಅಂದ್ರೆ ಅಷ್ಟೇ ಸಾಕು ನೋಡು. ಆ ಬಾಳು ಬಂದ್ಮೇಲೆನೆ ಈ ಮನೇಲಿ ಮತ್ತಿದೆಲ್ಲ ಶುರು ಆಗಿದ್ದು. ಅಯ್ಯೋ ಅವ್ವ, ಹೀಗ್ಯಾಕೆ ಹೇಳ್ತಾ ಇದ್ಯಾ ನೀನು? ಈಗಿದ್ರಲ್ಲಿ ಆ ಪಾಪದ ಹುಡುಗನ್ಗೆ ಏನ್ ಸಂಬಂಧ? ಹೌದಲ್ವಾ, ಬದ್ಲಾಗಿ ಬಾಳು ಬಂದಿದ್ದಕ್ಕೆ ನಮ್ ಹಸು ಮೇವ್ ತಿನ್ನಕ್ಕೆ ಶುರು ಮಾಡ್ತು. ಮನೆ ಕೆಲಸಗಳನ್ನ ಬಾಳು ಎಷ್ಟ್ ಬೇಗನೆ ಮಾಡ್ತಾನೆ ನೋಡಿ. ನನ್ ಮಾತಿಗೆ ಏನಾದ್ರೂ ಬೆಲೆ ಇದೆಯಾ ಈ ಮನೇಲಿ? ಇಲ್ ನೋಡು, ನೀನ್ ಹೀಗೆ ಸುಮ್ನೆ ತೊಂದ್ರೆ ತಗೋಬೇಡ. ನೀನ್ ಹೋಗಿ ಒಳಗಡೆ ಮಲ್ಕೋ. ಸರಿ, ಹೋಗ್ತೀನಿ ನಾನು. ಇಂಥ ಪರಿಸ್ಥಿತಿಲಿ ಹೋಗಿ ನನಗೆ ನಿದ್ದೆ ಬರುತ್ತಾ? ಅಯ್ಯೋ ನೋಡು, ಅಲ್ಲಿ ಏನೋ ಶಬ್ದ ಬರ್ತಾ ಇದೆ ನೋಡು. ಯಾರೋ ಶಬ್ದ ಮಾಡ್ಬೇಡಿ ಈಗ. ಹೊರಗಡೆ ಯಾರೋ ಬಂದಿದ್ದಾರೆ ಅನ್ಸುತ್ತೆ. ಈಗ ಆ ಬಾಳು ಒಬ್ನೇ ಏನ್ ಮಾಡ್ತಾನೆ? ಹೇಗ್ಯಾಕೆ ಹೇಳ್ತಾ ಇದ್ಯಾವ? ಅವ್ನ್ ಒಬ್ನೇ ನಿಂತಿದ್ದಾನಲ್ವಾ ಮನೆ ಹೊರಗಡೆ. ನಮ್ ತರ ಬಾಗ್ಲು ಹಾಕೊಂಡು ಒಳಗಡೆ ಅಂತೂ ಕೂತಿಲ್ವಲ್ಲ. ಯಾರೋ ಮಾತಾಡ್ಬೇಡಿ. ಬಾಳು ಯಾರ್ದೋ ಜೊತೆ ಮಾತಾಡ್ತಾ ಇದ್ದಾನೆ. ಅಷ್ಟು ಚಿಕ್ಕ ಹುಡುಗ, ಆದ್ರೆ ಅದೆಷ್ಟು ಧೈರ್ಯ ಇದೆ ನೋಡಿ ಅವನ್ಗೆ. ಹೇ ಚಂದು, ನನಗೆ ತುಂಬಾ ಭಯ ಆಗ್ತಿದೆ. ಅಯ್ಯೋ, ಭಯದಿಂದ ನನ್ ಪ್ರಾಣನೇ ಹೋಗ್ತಿದೆ. ಅಮ್ಮ, ನೀನ್ ಭಯ ಪಡ್ಬೇಡ. ನಾನ್ ನೋಡ್ತೀನಿ ಏನ್ ನಡೀತಾ ಇದೆ ಅಂತ. ಹೊರಗಡೆ ಯಾರು ಬಂದಿದ್ರೋ ಅವರು ಬಹುಶಃ ಇಲ್ಲಿಂದ ಹೊರಟೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಾಳು ಅಲ್ಲೇ ಇದೆಯಾ ಅಲ್ವಾ? ಹೌದೌದು, ನೀವ್ ಆರಾಮಾಗಿ ನಿದ್ದೆ ಮಾಡಿ. ಸರಿ, ಅಂತೂ ಹೇಗೋ ಪಾರಾದ್ವಿ ಅಂತ ಆಯ್ತು. ಇನ್ನು ಅದೇನಾಯ್ತು ಅಂತ ನಾವು ಬೆಳಿಗ್ಗೆ ಎದ್ದು ನೋಡೋಣ. ನಡೀರಿ, ಎಲ್ರು ಹೋಗಿ ಮಲ್ಕೊಳ್ಳಿ, ನಡೀರಿ.